Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನಗಂಗೋತ್ರಿ's Inquest Current Affairs and this is class number 353 in this series. So ಇವತ್ತಿನ ತರಗತಿಯಲ್ಲಿ ನಾವು 7ನೇ ಡಿಸೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation we will have given Inquest challenge quiz. ಇದರಲ್ಲಿ first 10 students who give correct answers will be acknowledged in the next presentation and articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ. ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 317 and we appreciate Sanju, Rangaswamy, Bhagyashree, Shobhashree, Veeresh, Mallikarjun, Nagaraj, Muni, Kumari, Sujan and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಒಂದು ಜ್ವಾಲಾಮುಖಿ ಅಥವಾ ವಾಲ್ಕೆನೋ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಜ್ವಾಲಾಮುಖಿಯ ಹೆಸರು ಸೆಮೇರು ಜ್ವಾಲಾಮುಖಿ ಅಂತ ಕರಿತೇವೆ. ಸೊ ಈ ಒಂದು ಸೆಮೇರು ಜ್ವಾಲಾಮುಖಿ ಬಗ್ಗೆ ನಾವು ಏನಕ್ಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಡಿಸೆಂಬರ್ 4ನೇ ತಾರೀಕು ಇದು ಎರಪ್ಟ್ ಆಗಿರುತ್ತೆ ಅಥವಾ ಸ್ಫೋಟಗೊಂಡಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಾಲ್ಕೆನೋ ಆಗಿರುತ್ತೆ. ಸೊ ನಮ್ಗೆ ಪರೀಕ್ಷೆಯಲ್ಲಿ ನಾವು ಜಿಯೋಗ್ರಫಿ ಅಥವಾ ಈ ಒಂದು ವಾಲ್ಕೆನೋಸ್ ಬಗ್ಗೆ ಸ್ಟಡಿ ಮಾಡುವಾಗ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಾಲ್ಕೆನೋಸ್ ಗಳ ಎಕ್ಸಾಂಪಲ್ಸ್ ಅನ್ನ ನಾವು ಓದ್ತಾ ಇರ್ತೇವೆ. ಸೊ ಯಾವತ್ತು ನೆನ್ಪಿಟ್ಕೊಳ್ಳಿ, ನಮ್ಮ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಜನರಲ್ ಸ್ಟಡೀಸ್ ಅಲ್ಲಿ ಬರ್ತಕ್ಕಂಥ ಸ್ಟ್ಯಾಟಿಕ್ ಇನ್ಫಾರ್ಮೇಶನ್ ಕೂಡ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನೇ ಸಾಮಾನ್ಯವಾಗಿ ಕೇಳ್ತಾರೆ. ಸೊ ಹೇಗೆ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಸೆಮೇರು ಈ ಒಂದು ಜ್ವಾಲಾಮುಖಿ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಕಾರಣದಿಂದ ಸೆಮೇರು ಜ್ವಾಲಾಮುಖಿ ಯಾವ ರಾಷ್ಟ್ರದಲ್ಲಿದೆ ಅಂತ ನೇರವಾಗಿ ಪ್ರಶ್ನೆ ಕೇಳ್ತಾರೆ. ಬಟ್ ಆ ಪ್ರಶ್ನೆ ಕೇಳಲಿಕ್ಕೆ ಕಾರಣ ಏನು ಅಂದ್ರೆ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ನಮ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ನೋಡಿದಾಗ ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಅನ್ಸುತ್ತೆ. ಬಟ್ ಆಕ್ಚುಲಿ ಆ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥ ಕಾರಣ ಏನು ಅಂದ್ರೆ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ಅದರಿಂದ ನೀವು ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ ಆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳು ಇರ್ತಕ್ಕಂಥ ಯಾವುದೇ ವಿಷಯ ಬಂದಾಗ ಆ ಒಂದು ಪಾಯಿಂಟ್ ನ ನೀವು ಸ್ವಲ್ಪ ಎಂಫಸೈಸ್ ಮಾಡಿ ಅಥವಾ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ನೀವು ಓದ್ಕೊಳ್ಬೇಕಾಗಿರುತ್ತೆ. ಸೊ ಇದಕ್ಕೆ ಪ್ರೂಫ್ ಬೇಕಾಗಿದ್ರೆ ನೀವು ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ ನ ನೋಡಿದಾಗ ಸೊ ಯಾವ ಪ್ರಶ್ನೆಗಳು ಬಂದಿರುತ್ತೆ ಅದು ಯೂಶುವಲಿ ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಷಯಗಳ ಮೇಲೆಯೇ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಿದ್ರೆ ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಇವತ್ತಿನ ಈ ಒಂದು ವಾಲ್ಕೆನೋನ ನಾವು ಸೆಮೇರು ಅಂತ ಕರಿತೇವೆ. ಸೊ ಇದು ಯಾವ ದೇಶದಲ್ಲಿರ್ತಕ್ಕಂಥ ಜ್ವಾಲಾಮುಖಿ ಅಂದ್ರೆ ಇಂಡೋನೇಷಿಯಾದಲ್ಲಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರುತ್ತೆ. ಸೊ ಇಂಡೋನೇಷಿಯಾವನ್ನ ನಾವು ದ್ವೀಪಗಳ ರಾಷ್ಟ್ರ ಅಥವಾ ಐಲ್ಯಾಂಡ್ ನೇಷನ್ಸ್ ಅಂತ ಕರಿತೇವೆ. ಯಾಕಂದ್ರೆ ಇದರಲ್ಲಿ ಸಣ್ಣ ಸಣ್ಣ ಐಲ್ಯಾಂಡ್ಸ್ ಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಮಾಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದರಲ್ಲಿ ಸುಮಾತ್ರಾ, ಜಾವಾ, ಕಲಿಮಂತನ್, ಸುಲವೇಸಿ, ಮುಲುಕು, ಪಪುವಾ ಸೊ ಈ ತರ ಸಾಕಷ್ಟು ಚಿಕ್ಕ ಮತ್ತು ದೊಡ್ಡ ಐಲ್ಯಾಂಡ್ಸ್ ಗಳ ಒಟ್ಟು ಸಮೂಹವನ್ನ ನಾವು ಇಂಡೋನೇಷಿಯಾ ಅಂತ ಕರಿತೇವೆ. ಹಾಗಿದ್ರೆ ಈ ಸೆಮೇರು ಈ ಒಂದು ಜ್ವಾಲಾಮುಖಿ ಏನಿದೆ ಇದು ಇಂಡೋನೇಷಿಯಾದ ಯಾವ ಐಲ್ಯಾಂಡ್ ಅಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಜಾವಾದ ಈಸ್ಟ್ ಅಲ್ಲಿ ಅಥವಾ ಪೂರ್ವ ದಿಕ್ಕಿಗೆ ಇರತಕ್ಕಂತ ಒಂದು ವಾಲ್ಕೆನೋ ಇದಾಗಿರುತ್ತೆ. ಸೊ ಇದು ಡಿಸೆಂಬರ್ 4ರಂದು ಎರಪ್ಟ್ ಆಗಿರುತ್ತೆ. ಹಾಗಿದ್ರೆ ಇಂಡೋನೇಷಿಯಾಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ ಏನು ಅಂದ್ರೆ ವಿಚ್ ಇಸ್ ದಿ ಪ್ರೆಸೆಂಟ್ ಕ್ಯಾಪಿಟಲ್ ಸಿಟಿ ಆಫ್ ಇಂಡೋನೇಷಿಯಾ ಅಂದ್ರೆ ಇಂಡೋನೇಷಿಯಾದ ಪ್ರಸ್ತುತ ಕ್ಯಾಪಿಟಲ್ ಸಿಟಿ ಯಾವ್ದಿದೆ ಅದು ಯಾವ ಐಲ್ಯಾಂಡ್ ನಲ್ಲಿ ಇದೆ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಮೌಂಟ್ ಸೆಮೇರು ಅಂತ ನಾವೇನ್ ಕರಿತೇವೆ ಸೊ ಇದು ಇತ್ತೀಚೆಗೆ ಸ್ಫೋಟಗೊಂಡಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರುತ್ತೆ. ಸೊ ಇದು ಇಂಡೋನೇಷಿಯಾದಲ್ಲಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರುತ್ತೆ. ಸೊ ಇಂಡೋನೇಷಿಯಾದ ಈಸ್ಟ್ ಜಾವಾ ಅಥವಾ ಪೂರ್ವ ಜಾವಾ ಅಂತ ನಾವೇನ್ ಕರಿತೇವೆ ಸೊ ಅಲ್ಲಿರ್ತಕ್ಕಂಥ ಟಾಲೆಸ್ಟ್ ವಾಲ್ಕೆನೋಸ್ ಗಳಲ್ಲಿ ಅಂದ್ರೆ ಎತ್ತರದ ಒಂದು ಜ್ವಾಲಾಮುಖಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಎರಪ್ಷನ್ ಆಗಿರ್ತಕ್ಕಂಥದ್ದು ಕಳೆದ ವರ್ಷ ಡಿಸೆಂಬರ್ 2021ರಲ್ಲಾಗಿರುತ್ತೆ. ಸೊ ಎಕ್ಸಾಕ್ಟ್ಲಿ ಆಫ್ಟರ್ 1 year ಮತ್ತೆ ಇದು ಎರಪ್ಟ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಸಮೇರಿಗೆ ಇನ್ನೊಂದು ಹೆಸರು ಕೂಡ ಇದೆ. ಸೊ ಅದನ್ನ ಮಹಾಮೇರು ಅಂತ ಕೂಡ ಕರೆಯಲಾಗುತ್ತೆ. ಇದು ಕಳೆದ 200 ವರ್ಷಗಳಿಂದ ಸಾಕಷ್ಟು ಬಾರಿ ಸ್ಫೋಟಗೊಂಡಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರುತ್ತೆ. ಸೊ ಇಂಡೋನೇಷಿಯಾನ ನಾವು ಸ್ಟಡಿ ಮಾಡೋದಾದ್ರೆ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಡಿಸಾಸ್ಟರ್ ಪ್ರೋನ್ ನೇಷನ್ ಆನ್ ದಿ ಅರ್ತ್ ಅಂದ್ರೆ ನಮ್ಮ ಒಂದು ಭೂಮಿಯ ಮೇಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅತ್ಯಂತ ವಿಪತ್ತು ಪೀಡಿತ ರಾಷ್ಟ್ರಗಳಲ್ಲಿ ಇಂಡೋನೇಷಿಯಾ ಕೂಡ ಒಂದಾಗಿರುತ್ತೆ. ಸೊ ಅದಕ್ಕೆ ಕಾರಣ ಏನು ಅಂದ್ರೆ ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ನಾವೇನ್ ಕರಿತೇವೆ ಸೊ ಈ ಒಂದು ರಿಂಗ್ ಆಫ್ ಫೈರ್ ಅಂತಕ್ಕಂಥದ್ದು ಇಂಡೋನೇಷಿಯಾದ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ರಿಂಗ್ ಆಫ್ ಫೈರ್ ಅಂದ್ರೆ ನಾನು ಏನು ಅಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ರಿಂಗ್ ಆಫ್ ಫೈರ್ ಇರ್ತಕ್ಕಂಥ ಒಂದು ಪ್ರದೇಶಗಳೇನಿರ್ತವೆ ಆ ಒಂದು ಪ್ರದೇಶಗಳು ಯೂಶುವಲಿ
ಯೂಶುವಲಿ ಅರ್ತ್ ಕ್ವೇಕ್ ಮತ್ತೆ ವಾಲ್ಕ್ಯಾನಿಕ್ ಆಕ್ಟಿವಿಟಿ ಅಂತ ನಾವೇನ್ ಕರಿತೇವೆ, ಅಥವಾ ಈ ಒಂದು ಭೂಕಂಪ ಅಥವಾ ಜ್ವಾಲಾಮುಖಿ ಅಂತ ನಾವೇನ್ ಕರಿತೇವೆ. ಸೊ ಈ ರೀತಿಯ ಘಟನೆಗಳು ಹೆಚ್ಚಾಗಿ ಸಂಭವಿಸ್ತಕ್ಕಂತ ಒಂದು ಪ್ರದೇಶಗಳನ್ನ ನಾವು ಈ ಒಂದು ರಿಂಗ್ ಆಫ್ ಫೈರ್ ಅಂತ ಕರಿತೇವೆ. ಸೊ ಇಂಡೋನೇಷ್ಯಾ ಕೂಡ ಈ ಒಂದು ರಿಂಗ್ ಆಫ್ ಫೈರ್ ನ ಒಂದು ಭಾಗವಾಗಿರೋದ್ರಿಂದ ಸೊ ಇದನ್ನ ನಾವು ಡಿಸಾಸ್ಟರ್ ಪ್ರೋನ್ ಏರಿಯಾ ಅಂತ ನಾವು ಕರಿತೇವೆ. ಸೊ ಈ ರಿಂಗ್ ಆಫ್ ಫೈರ್ ಏನಿದೆ, ಇದು ಆರ್ಚ್ ಶೂ ಶೇಪ್ ಅಲ್ಲಿ ಇರ್ತಕ್ಕಂಥ ಒಂದು ರಚನೆ ಆಗಿರುತ್ತೆ. ಸೊ ಇಂಡೋನೇಷ್ಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 142 ವಾಲ್ಕೆನೋಸ್ ನ ನೋಡ್ಬೋದಾಗಿರುತ್ತೆ, ಅಂದ್ರೆ 142 ಜ್ವಾಲಾಮುಖಿಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಜ್ವಾಲಾಮುಖಿಗಳು ಹೈಯೆಸ್ಟ್ ಇರುವ ಕಾರಣದಿಂದ ಈ ಜ್ವಾಲಾಮುಖಿಗಳ ಸಮೀಪದಲ್ಲಿ ಹೆಚ್ಚು ಪಾಪ್ಯುಲೇಷನ್ ಜೀವನ ಮಾಡ್ತಾ ಇರ್ತಕ್ಕಂಥ ಕಂಟ್ರಿ ಯಾವುದು ಅಂತ ನಮ್ಗೆ ಪ್ರಶ್ನೆ ಕೇಳಿದ್ರೆ ಅದು ಕೂಡ ಇಂಡೋನೇಷ್ಯಾ ಆಗಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 8.6 ಮಿಲಿಯನ್ ಪೀಪಲ್ ವಿತ್ ಇನ್ 10 ಕಿಲೋಮೀಟರ್ಸ್, ಅಂದ್ರೆ ಈ ಒಂದು ಜ್ವಾಲಾಮುಖಿಗಳು ಇರ್ತಕ್ಕಂಥ ಈ ಒಂದು 10 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ 8.6 ಮಿಲಿಯನ್ ಜನರಷ್ಟು ವಾಸ ಮಾಡ್ತಾ ಇರ್ತಕ್ಕಂಥ ದೇಶ ಇಂಡೋನೇಷ್ಯಾ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಇದನ್ನ ನಾವು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರಿತೇವೆ. ಸೊ ಈ ಭಾಗವನ್ನ ನಾವು ಇಂಡೋನೇಷ್ಯಾವನ್ನ ನಾವೇನ್ ನೋಡ್ತಾ ಇದ್ದೇವೆ, ಸೊ ಇದು ಕೂಡ ರಿಂಗ್ ಆಫ್ ಫೈರ್ ನ ಒಂದು ಭಾಗವಾಗಿರೋದ್ರಿಂದ ಇಲ್ಲಿ ವಾಲ್ಕೆನೋಸ್ ಆಗ್ಲಿ ಅಥವಾ ಅರ್ತ್ ಕ್ವೇಕ್ ಆಗ್ಲಿ ತುಂಬಾ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕಾಜಿರಂಗ ಪ್ರಾಜೆಕ್ಟ್ ಅಥವಾ ಈ ಒಂದು ಕಾಜಿರಂಗ ಯೋಜನೆ ಅಂತ ನಾವು ಕರಿತೇವೆ. ಸೊ ಕಾಜಿರಂಗ ಯೋಜನೆಗೆ ಯಾವ ರಾಷ್ಟ್ರ ಫಂಡ್ ಮಾಡ್ತಾ ಇದೆ ಅನ್ನುವ ಒಂದು ಪ್ರಶ್ನೆ ನಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕಾಜಿರಂಗ ಪ್ರಾಜೆಕ್ಟ್ ಗೆ ಫಂಡ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ ಫ್ರಾನ್ಸ್ ಇದಕ್ಕೆ ಫಂಡ್ ಮಾಡ್ತಾ ಇದೆ. ಅಂದ್ರೆ ಫ್ರಾನ್ಸ್ ಏನ್ ಮಾಡ್ತಾ ಇದೆ ಅಂದ್ರೆ ಮುಂದಿನ 10 ವರ್ಷಗಳಲ್ಲಿ, ಅಂದ್ರೆ 2014ರಿಂದ 2024ರವರೆಗೆ ಈ ಒಂದು ಕಾಜಿರಂಗ ಯೋಜನೆಗೆ ಫಂಡ್ ಮಾಡ್ತಾ ಇರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಕಾಜಿರಂಗ ಪ್ರಾಜೆಕ್ಟ್ ಅಂತ ನಾವು ನೋಡೋದಾದ್ರೆ, ಇಟ್ ಈಸ್ ಅ ಪಾರ್ಟ್ ಆಫ್ ಲಾರ್ಜರ್ ಅಸ್ಸಾಂ ಪ್ರಾಜೆಕ್ಟ್ ಫಾರೆಸ್ಟ್ ಅಂಡ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂತ ಕರಿತೇವೆ. ಸೊ ಕಾಜಿರಂಗ ನಿಮ್ಗೆ ಡೆಫಿನೆಟ್ಲಿ ಗೊತ್ತು, ಇದು ಅಸ್ಸಾಂ ನಲ್ಲಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ ಅನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಅಸ್ಸಾಂ ವತಿಯಿಂದ ಒಂದು ಪ್ರಾಜೆಕ್ಟ್ ಇರುತ್ತೆ. ಅದನ್ನ ನಾವು ಅರಣ್ಯ ಮತ್ತು ಜೀವ ವೈವಿಧ್ಯತೆ ಸಂರಕ್ಷಣೆಯ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆಯ ಭಾಗವಾಗಿ ಈಗ ಕಾಜಿರಂಗ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡ್ಲಾಗ್ತಾ ಇದೆ. ಸೊ ಈ ಒಂದು ಪ್ರಾಜೆಕ್ಟ್ 2014ರಿಂದ 2024ರವರೆಗೆ 10 ಇಯರ್ಸ್ ಪೀರಿಯಡ್ ವರೆಗೂ ನಡೀತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರೀಫಾರೆಸ್ಟೇಷನ್ ಆಫ್ 33,500 ಹೆಕ್ಟರ್ಸ್ ಆಫ್ ಲ್ಯಾಂಡ್, ಅಂದ್ರೆ 33,500 ಹೆಕ್ಟೇರ್ ಭೂಮಿಯನ್ನ ಮರು ಅರಣ್ಯೀಕರಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಟ್ರೈನಿಂಗ್ ಆಫ್ 10,000 ಕಮ್ಯುನಿಟಿ ಮೆಂಬರ್ಸ್ ಇನ್ ಆಲ್ಟರ್ನೇಟ್ ಲೈವ್ಲಿಹುಡ್ ಬೈ 2024, ಅಂದ್ರೆ 2024ರ ವೇಳೆಗೆ ಈ ಪ್ರದೇಶದಲ್ಲಿರ್ತಕ್ಕಂಥ ಕನಿಷ್ಠ 10,000 ಜನರಿಗೆ ಜೀವನೋಪಾಯದ ತರಬೇತಿಯನ್ನ ಕೊಡ್ತಕ್ಕಂಥದ್ದು ಈ ಯೋಜನೆಯ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ವೈಡ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಅಥವಾ ವಿಶ್ವಾದ್ಯಂತ ಜೀವನ ವೆಚ್ಚ ಸೂಚ್ಯಾಂಕ. ಏನಿದು ಕಾಸ್ಟ್ ಆಫ್ ಲಿವಿಂಗ್ ಅಂದ್ರೆ ಯಾವ ನಗರಗಳಲ್ಲಿ ಈ ಒಂದು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ ಅನ್ನುವ ವರದಿಯ ಕುರಿತಂತೆ ಒಂದು ಸೂಚ್ಯಾಂಕ ಬಿಡುಗಡೆ ಆಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದ ಪ್ರಕಾರ ಮೊದಲನೇ ರ್ಯಾಂಕ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ನ್ಯೂಯಾರ್ಕ್ ಮತ್ತೆ ಸಿಂಗಾಪುರ್ ಆಗಿರುತ್ತೆ. ಸೊ ನ್ಯೂಯಾರ್ಕ್ ಮತ್ತೆ ಸಿಂಗಾಪುರ್ ಈ ಒಂದು ಕಾಸ್ಟ್ ಆಫ್ ಲಿವಿಂಗ್ ಗೆ ಸಂಬಂಧಪಟ್ಟಂತೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ನಗರಗಳಾಗಿರ್ತವೆ. ಸೊ ಮೊದಲ ಪ್ಲೇಸ್ ಅಲ್ಲಿ 2 ಕಂಟ್ರೀಸ್ ಇರೋದ್ರಿಂದ ನೆಕ್ಸ್ಟ್ ನಂಬರ್ ಅನ್ನ 3 ಅಂತ ತಗೊಳ್ತಾರೆ. ಸೊ 3ನೇ ಸ್ಥಾನದಲ್ಲಿರ್ತಕ್ಕಂಥ ನಗರವನ್ನ ನಾವು ಟೆಲ್ ಅವೀವ್ ಅಂತ ಕರಿತೇವೆ. ಇದು ಇಸ್ರೇಲ್ ನ ಒಂದು ನಗರವಾಗಿರುತ್ತೆ. ಸೊ 4ನೇ ಸ್ಥಾನದಲ್ಲಿ ಮತ್ತೆ 2 ಕಂಟ್ರೀಸ್ ನ ನೋಡ್ಬೋದಾಗಿರುತ್ತೆ, ಐ ಮೀನ್ ಸಿಟೀಸ್ ನ ನೋಡ್ಬೋದಾಗಿರುತ್ತೆ. ಒಂದು ಹಾಂಗ್ಕಾಂಗ್ ಮತ್ತೆ ಲಾಸ್ ಆಂಜಲೀಸ್ ಆಗಿರುತ್ತೆ. ಸೊ ಇವೆಲ್ಲ ನಗರಗಳು ಟಾಪ್ 10 ಅಲ್ಲಿ ಇರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟೀಸ್ ಆಗಿರ್ತವೆ. ಟಾಪ್ 10 ಅಲ್ಲಿ ಭಾರತ ದೇಶದ ಯಾವ ನಗರ ಕೂಡ ಬಂದಿರೋದಿಲ್ಲ. ಸೊ ಅಕಾರ್ಡಿಂಗ್ ಟು ದಿಸ್ ಇಯರ್ಸ್ ವರ್ಲ್ಡ್ ವೈಡ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್, ಸೊ ಇದನ್ನ ನಾವು ವರ್ಲ್ಡ್ ವೈಡ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಅಂತ ನಾವು ಕರಿತೇವೆ. ಸೊ ಇದನ್ನ ರಿಲೀಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ನಾವು ಕರಿತೇವೆ. ಸೊ ಇವರು ಬಿಡುಗಡೆ ಮಾಡಿರ್ತಕ್ಕಂಥ ಈ ಒಂದು ವರದಿಯ ಪ್ರಕಾರ ಈ ಕಾಸ್ಟ್ ಆಫ್ ಲಿವಿಂಗ್ ಅಂತ ನಾವೇನ್ ಕರಿತೇವೆ, ಸೊ ಇದು 2022ರಲ್ಲಿ 8.1% ಇನ್ಕ್ರೀಸ್ ಆಗಿರುತ್ತೆ. ಕಾರಣ ಏನು ಅಂದ್ರೆ ಈ ಒಂದು ಪ್ಯಾಂಡಮಿಕ್ ಮತ್ತೆ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಆಗಿರ್ತಕ್ಕಂಥ ಯುದ್ಧದ ಕಾರಣದಿಂದ 8.1ರಷ್ಟು ಕಾಸ್ಟ್ ಆಫ್ ಲಿವಿಂಗ್ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿರೋದನ್ನ ಈ ವರದಿಯ ಪ್ರಕಾರ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ಸರ್ವೆ ಮಾಡ್ಲಿಕ್ಕೆ 400 ಇಂಡಿವಿಜುವಲ್ ಪ್ರೈಸಸ್ ಅಂದ್ರೆ 400ಕ್ಕೂ ಹೆಚ್ಚು ಬೆಲೆಗಳನ್ನ
ಕೋರಿಲೇಟ್ ಮಾಡಿರ್ತಾರೆ. ಅಂದ್ರೆ ಸಿಟೀಸ್ ಮಧ್ಯ ಒಂದು 400 ಪ್ರಾಡಕ್ಟ್ಸ್ ಅನ್ನ ತೆಗೆದುಕೊಂಡು ಅಥವಾ ಸರ್ವಿಸಸ್ ಅನ್ನ ತೆಗೆದುಕೊಂಡು ಅದ್ರ ಕಾಸ್ಟ್ ಎಷ್ಟಿದೆ ಅಂತ ಕ್ರಾಸ್ ಚೆಕ್ ಮಾಡ್ತಾರೆ. ಅದಾದ್ಮೇಲೆ 200 ಪ್ರಾಡಕ್ಟ್ಸ್ ನ ಚೆಕ್ ಮಾಡ್ತಾರೆ. ಅದಾದ್ಮೇಲೆ 172 ಸಿಟೀಸ್ ಅಲ್ಲಿ ಈ ಒಂದು ಸರ್ವೆಯನ್ನ ಮಾಡಿರುವ ಒಂದು ಡೇಟಾವನ್ನ ಉಪಯೋಗಿಸ್ಕೊಂಡು ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸಿಂಗಪೂರ್ ಮತ್ತೆ ನ್ಯೂಯಾರ್ಕ್ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಸಿಟೀಸ್ ಆಗಿರ್ತವೆ. ಸೊ ಟಾಪ್ 10 ನಲ್ಲಿ ಇರ್ತಕ್ಕಂಥ ಸಿಟೀಸ್ ಯಾವ್ದು ಅಂತ ನಾವಿಲ್ಲಿ ಮಾರ್ಕ್ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. So with this we have come to the fourth article. This is about first country ever to receive $100 billion a year in remittance. Now what do you mean by remittance? ಅಥವಾ ಇದನ್ನ ನಾವು ವಿದೇಶಿ ರವಾನೆ ಅಂತ ಕರೀತೇವೆ. ಸೊ ಇವಾಗ ಭಾರತೀಯ ಪ್ರಜೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಥವಾ ಜಾಬ್ ಮಾಡ್ತಾ ಇರುವಾಗ ಸೊ ಅಲ್ಲಿಂದ ಹಣವನ್ನ ನಮ್ಮ ದೇಶಕ್ಕೆ ಕಳಿಸ್ತಾರೆ. ಸೊ ಈ ರೀತಿಯ ಸಿಸ್ಟಮ್ ಅನ್ನ ನಾವು ರೆಮಿಟೆನ್ಸ್ ಅಂತ ಕರೀತೇವೆ. ಸೊ ಈ ರೀತಿಯ ರೆಮಿಟೆನ್ಸ್ ಮೊತ್ತದಲ್ಲಿ 2022ನೇ ಸಾಲಿನಲ್ಲಿ ಅಂದ್ರೆ 2022 ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಆಫ್ ಮನಿಯನ್ನ ರಿಸೀವ್ ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ಕಂಟ್ರಿ ಭಾರತ ದೇಶ ಆಗಲಿದೆ. ಅಂದ್ರೆ 2022ರಲ್ಲಿ ಎಷ್ಟು ಹಣವನ್ನ ರಿಸೀವ್ ಮಾಡ್ಕೊಳ್ಬಹುದು ಅಂತ ಆಂಟಿಸಿಪೇಟ್ ಮಾಡ್ಲಾಗ್ತಾ ಇದೆ ಅಂದ್ರೆ 100 ಶತಕೋಟಿ ಡಾಲರ್ಗಳಷ್ಟು ಹಣವನ್ನ ವಿದೇಶಿ ರವಾನೆಯಾಗಿ ಪಡೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಈ ಒಂದು ವರದಿಯ ಪ್ರಕಾರ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಪರೀಕ್ಷೆಯಲ್ಲಿ 2022ರಲ್ಲಿ ಹೈಯೆಸ್ಟ್ ರೆಮಿಟೆನ್ಸ್ ಅನ್ನ ಹೊಂದಿರ್ತಕ್ಕಂಥ ಕಂಟ್ರಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಇಂಡಿಯಾ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ಮೆಕ್ಸಿಕೋ ಮತ್ತು 3ನೇ ಸ್ಥಾನದಲ್ಲಿ ನಾವು ಚೈನಾವನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅಥವಾ ವಿಶ್ವ ಬ್ಯಾಂಕ್ ಮಾಡಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ದಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಫ್ ಏಷ್ಯಾ ಅಂದ್ರೆ ಏಷ್ಯಾದಲ್ಲಿರ್ತಕ್ಕಂಥ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗಿರ್ತಕ್ಕಂಥ ಭಾರತವು 2022ನೇ ಸಾಲಿನಲ್ಲಿ ಈ ಒಂದು ವಿದೇಶಿ ರವಾನೆಯಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಲಿದೆ. ಸೊ 2021ರಲ್ಲಿ ಭಾರತ ರಾಷ್ಟ್ರ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಭಾರತ ರಾಷ್ಟ್ರ ಎಷ್ಟು ಹಣವನ್ನ ರೆಮಿಟೆನ್ಸ್ ಪಡೆದುಕೊಂಡಿತ್ತು ಅಂದ್ರೆ 89.4 ಬಿಲಿಯನ್ ಅಷ್ಟು ರವಾನೆಯನ್ನ ಪಡೆದುಕೊಂಡಿತ್ತು. ಸೊ ಇವಾಗ ಇದು 12% ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ಇದು 100 ಶತಕೋಟಿ ಡಾಲರ್ಸ್ ಅಷ್ಟು ರೆಮಿಟೆನ್ಸ್ ನ ರಿಸೀವ್ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ರೆಮಿಟೆನ್ಸ್ ಏನಿದೆ ಇದು ನಮ್ಮ ಭಾರತ ದೇಶದ GDP ಅಂತ ನಾವೇನ್ ಕರಿತೇವೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕೆ ಸುಮಾರು 3% ಅಷ್ಟು ಅಕೌಂಟಬಿಲಿಟಿ ಇರುತ್ತೆ. ಅಂದ್ರೆ ಭಾರತದ ಒಟ್ಟು ಆಂತರಿಕ ಉತ್ಪನ್ನದ ರವಾನೆಯು ಸುಮಾರು 3% ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. So with this we have come to the fifth article. This is about India Tourism Statistics 2022 ಅಥವಾ ಭಾರತ ಪ್ರವಾಸೋದ್ಯಮ ಅಂಕಿಅಂಶ 2022. ಸೊ ಈ ಒಂದು ಆರ್ಟಿಕಲ್ ನಮಗೆ ಜನರಲ್ ಸ್ಟಡೀಸ್ ಮತ್ತೆ ಟೂರಿಸಂಗೆ ಸಂಬಂಧಪಟ್ಟಂತೆ ಯಾವುದೇ ಎಸ್ಸೆ ರೈಟಿಂಗ್ ಬಂದಾಗ ಕಂಪಲ್ಸರಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ನಾವು ಬರೀಬಹುದಾಗಿರುತ್ತೆ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು 63rd ಎಡಿಷನ್ ಆಫ್ ಇಂಡಿಯನ್ ಟೂರಿಸಂ ಸ್ಟ್ಯಾಟಿಸ್ಟಿಕ್ಸ್ 2022 ಅಂದ್ರೆ 63ನೇ ಆವೃತ್ತಿಯ ಪ್ರಕಾರ ಬಿಡುಗಡೆ ಆಗಿರ್ತಕ್ಕಂಥ ದೇಶೀಯ ಪ್ರವಾಸಿಗರ ಒಂದು ವರದಿಯನ್ನ ಅಥವಾ ಅಂಕಿ ಅಂಶಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಅಂಕಿ ಅಂಶಗಳ ಪ್ರಕಾರ ಆಂಧ್ರ ಪ್ರದೇಶ್ ಅಟ್ರಾಕ್ಟೆಡ್ 9.32 crore ಡೊಮೆಸ್ಟಿಕ್ ಟೂರಿಸ್ಟ್ ಅಂದ್ರೆ 9.32 ಕೋಟಿ ದೇಶೀಯ ಪ್ರವಾಸಿಗರನ್ನ ಆಕರ್ಷಣೆ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯವಾಗಿ ಆಂಧ್ರ ಪ್ರದೇಶ್ ಹೊರಹೊಮ್ಮಿರುತ್ತೆ. ಇದರ ಅರ್ಥ ಏನು ಅಂದ್ರೆ ಹೈಯೆಸ್ಟ್ ಟೂರಿಸಂ ಇಂದ ರೆವಿನ್ಯೂ ಅನ್ನ ಕಲೆಕ್ಟ್ ಮಾಡಿರ್ತಕ್ಕಂಥ ಅಥವಾ ಹೆಚ್ಚು ಜನಸಂಖ್ಯೆ ಡೊಮೆಸ್ಟಿಕ್ ಟೂರಿಸಂಗೆ ಹೋಗಿರ್ತಕ್ಕಂಥ ಒಂದು ರಾಜ್ಯ ಆಂಧ್ರ ಪ್ರದೇಶ ಆಗಿರುತ್ತೆ. ಸೊ ದಿಸ್ ಇಸ್ 13.8% ನೇಷನ್ ವೈಡ್ ಅಂದ್ರೆ ನಾವು ರಾಷ್ಟ್ರ ವ್ಯಾಪಿ ತೆಗೆದುಕೊಂಡಾಗ ಈ ಒಂದು ರಾಜ್ಯಕ್ಕೆ 13.8% ಅಷ್ಟು ಈ ಒಂದು ದೇಶೀಯ ಪ್ರವಾಸಿಗರನ್ನ ಆಕರ್ಷಣೆ ಮಾಡಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಅದಾದ್ಮೇಲೆ ತೆಲಂಗಾಣ ರಿಸೀವ್ 2 crore ಡಿಟಿವಿ ಅಂದ್ರೆ ಡೊಮೆಸ್ಟಿಕ್ ಟೂರಿಸ್ಟ್ ವಿಸಿಟ್ ಅಂತ ನಾವೇನ್ ಕರಿತೇವೆ. ಸೊ ತೆಲಂಗಾಣಗೆ 2 ಕೋಟಿ ಡಿಟಿವಿಗಳಷ್ಟು ಇಲ್ಲಿ ವಿಸಿಟ್ ಮಾಡಿರ್ತಾರೆ. ಸೊ ನ್ಯಾಷನಲ್ ಆವರೇಜ್ ಅನ್ನ ತೆಗೆದುಕೊಂಡಾಗ ಅಥವಾ ಪರ್ಸೆಂಟೇಜ್ ಅನ್ನ ತೆಗೆದುಕೊಂಡಾಗ 4.7% ಅಷ್ಟು ಇಲ್ಲಿ ವಿಸಿಟ್ ಮಾಡಿರ್ತಾರೆ. ಸೊ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು 2022ನೇ ಸಾಲಿನ ಒಂದು ವರದಿ ಆಗಿರುತ್ತೆ. ಬಟ್ 2021ನೇ ವರದಿಯನ್ನ ನಾವು ತೆಗೆದುಕೊಂಡಾಗ ಆಂಧ್ರ ಪ್ರದೇಶ್ ಇಸ್ ಅಟ್ ನಂಬರ್ 3rd ಪೊಸಿಷನ್ ಮತ್ತೆ ತೆಲಂಗಾಣ ವಾಸ್ ಅಟ್ ನಂಬರ್ 6th ಪೊಸಿಷನ್ ಇನ್ ಟರ್ಮ್ಸ್ ಆಫ್
ಡೊಮೆಸ್ಟಿಕ್ ಟೂರಿಸ್ಟ್ ವಿಸಿಟ್ ಇನ್ 2021 ಅಂದ್ರೆ 2021ರಲ್ಲಿ ಆಂಧ್ರ ಪ್ರದೇಶ 3ನೇ ಸ್ಥಾನದಲ್ಲಿತ್ತು ಮತ್ತೆ ತೆಲಂಗಾಣ 6ನೇ ಸ್ಥಾನದಲ್ಲಿದ್ದಂತಹ ಒಂದು ರಾಜ್ಯವಾಗಿರುತ್ತೆ. ಸೊ 2021ರಲ್ಲಿ ತಮಿಳುನಾಡು ಅಗ್ರಸ್ಥಾನದಲ್ಲಿತ್ತು. ಅದಾದ್ಮೇಲೆ ಉತ್ತರ ಪ್ರದೇಶ 2ನೇ ಸ್ಥಾನದಲ್ಲಿತ್ತು. ಸೊ ಈ ವರ್ಷದಲ್ಲಿ ಆಂಧ್ರ ಪ್ರದೇಶ್ ಮೊದಲನೇ ಸ್ಥಾನದಲ್ಲಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. The total DVT nationwide in 2021 according to the report was 67.76 crore. ಅಂದ್ರೆ ಟೋಟಲ್ ಎಲ್ಲಾ ರಾಜ್ಯಗಳಿಗೆ ಈ ಒಂದು ಡೊಮೆಸ್ಟಿಕ್ ಟೂರಿಸಂ ನಾವು ತೆಗೆದುಕೊಂಡಾಗ 67.76 ಕೋಟಿಯಷ್ಟು ಜನ ಟೂರಿಸಂಗಾಗಿ ವಿಸಿಟ್ ಮಾಡಿರ್ತಾರೆ. ದ ಗ್ರೋತ್ ಆಫ್ 11.05%, ಅಂದ್ರೆ 11.05% ಬೆಳವಣಿಗೆಯನ್ನ ನಾವು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನ ನೋಡ್ಬೋದಾಗಿರುತ್ತೆ. So with this we have come to the 6th article. This is about ಮೈತ್ರಿ ದಿವಸ್. ಈ ಒಂದು ಮೈತ್ರಿ ದಿವಸ್ ನಮ್ಮ ನೈಬರಿಂಗ್ ಕಂಟ್ರಿ ಆಗಿರ್ತಕ್ಕಂಥ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಇದು 1971ರಿಂದ ಲಿಬರೇಟ್ ಆಗಿರ್ತಕ್ಕಂಥ ಅಥವಾ ವಿಮೋಚನೆಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಬಾಂಗ್ಲಾದೇಶ್ ಲಿಬರೇಷನ್ ಆಗ್ಲಿಕ್ಕೆ ಭಾರತ ದೇಶ ಕೂಡ ಸಾಕಷ್ಟು ಸಹಾಯ ಹಸ್ತವನ್ನ ನೀಡಿರುತ್ತೆ. ಸೊ ಈ ಒಂದು ಸಹಾಯ ಹಸ್ತವನ್ನ ಅವರು ಗೌರವಿಸ್ಲಿಕ್ಕೆ ಬಾಂಗ್ಲಾದೇಶ್ ನಲ್ಲಿ ಮೈತ್ರಿ ದಿವಸ್ ಅನ್ನ ಆಚರಣೆ ಮಾಡ್ತಾರೆ. ಸೊ ಈ ವರ್ಷ ಮಾಡಿರ್ತಕ್ಕಂಥ ಮೈತ್ರಿ ದಿವಸ್ 51st ಮೈತ್ರಿ ದಿವಸ್ ಅಥವಾ ವಾರ್ಷಿಕೋತ್ಸವವಾಗಿರುತ್ತೆ. ಸೊ ಈ ಒಂದು ವಾರ್ಷಿಕೋತ್ಸವನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ರೆಕಗ್ನಿಷನ್ ಗ್ರಾಂಟೆಡ್ ಟು ಬಾಂಗ್ಲಾದೇಶ್ ಬೈ ಇಂಡಿಯಾ ಇನ್ 1971, ಅಂದ್ರೆ 1971ರಲ್ಲಿ ಭಾರತವು ಬಾಂಗ್ಲಾದೇಶಕ್ಕೆ ನೀಡಿರ್ತಕ್ಕಂಥ ಮಾನ್ಯತೆಯನ್ನ ಗುರುತಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಕಾರಣ ಏನು ಅಂದ್ರೆ as I told you before, ಈ ಒಂದು ವಿಮೋಚನೆಗೆ ಭಾರತ ರಾಷ್ಟ್ರ ಅವರಿಗೆ ಬೆಂಬಲವನ್ನು ನೀಡಿರುತ್ತೆ. ಅದ್ರ ಜೊತೆಗೆ ರೆಫ್ಯೂಜೀಸ್ ಅಥವಾ ನಿರಾಶ್ರಿತರು ಅಂತ ನಾವೇನ್ ಕರಿತೇವೆ, ಸೊ ಈ ಬಾಂಗ್ಲಾದೇಶದ ನಿರಾಶ್ರಿತರಿಗೆ ಸ್ಥಾನವನ್ನ ಅಥವಾ ಸ್ಥಳವನ್ನ ನೀಡಿರ್ತಕ್ಕಂಥ ಒಂದು ರಾಷ್ಟ್ರ ಕೂಡ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಡಿಸೆಂಬರ್ 6ನೇ ತಾರೀಕನ್ನ ಮೈತ್ರಿ ದಿವಸವಾಗಿ ಡಿಕ್ಲೇರ್ ಮಾಡಿದ್ದು ಯಾವ ವರ್ಷ ಅಂದ್ರೆ ಮಾರ್ಚ್ 2021ರಲ್ಲಿ ಡಿಸೆಂಬರ್ 6ನೇ ತಾರೀಕನ್ನ ಮೈತ್ರಿ ದಿವಸ್ ಅಂತ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗವರ್ನರ್ ಟು ಪ್ರೆಸೆಂಟ್ ನಾಡೋಜ ಅವಾರ್ಡ್. ಸೊ ರಾಜ್ಯಪಾಲರು ಅಂದ್ರೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ನಾಡೋಜ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಿದ್ದಾರೆ. ಸೊ ಈ ವರ್ಷ ನಾಡೋಜ ಪ್ರಶಸ್ತಿಗಳನ್ನ 3 ಫೇಮಸ್ ಪರ್ಸನಾಲಿಟೀಸ್ಗೆ ಕೊಟ್ಟಿರ್ತಾರೆ. ಆ 3 ವ್ಯಕ್ತಿಗಳು ಯಾರು ಅಂದ್ರೆ ಕಾರ್ಡಿಯಾಲಜಿಸ್ಟ್ ಅಂಡ್ ಡೈರೆಕ್ಟರ್ ಆಫ್ ಶ್ರೀ ಜಯದೇವ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸೈನ್ಸಸ್ CN ಮಂಜುನಾಥ್. ಸೊ ಇವರು ಹೃದ್ರೋಗ ತಜ್ಞರಾಗಿರ್ತಾರೆ ಮತ್ತು ಜಯದೇವ ಹೃದಯ ರಕ್ತನಾಳಗಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಏನಿರುತ್ತೆ, ಸೊ ಇದರ ನಿರ್ದೇಶಕರಾಗಿರ್ತಕ್ಕಂಥ CN ಮಂಜುನಾಥ್ ರವರಿಗೆ ಈ ಪ್ರಶಸ್ತಿ ಬಂದಿರುತ್ತೆ. ಅದಾದ್ಮೇಲೆ ರೈಟರ್ ಕೃಷ್ಣಪ್ಪ ಜಿ, ಬರಹಗಾರರಾಗಿರ್ತಕ್ಕಂಥ ಕೃಷ್ಣಪ್ಪ ಜಿ, ಮತ್ತೆ ಸೋಷಿಯಲ್ ಆಕ್ಟಿವಿಸ್ಟ್ ಅಂಡ್ ಬಿಸ್ನೆಸ್ ಮ್ಯಾನ್ ಆಗಿರ್ತಕ್ಕಂಥ S ಷಡಕ್ಷರಿ ಅವರಿಗೆ ಈ ಸಾಲಿನಲ್ಲಿ ನಾಡೋಜ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. So with this we have come to the 8th article. This is about world's largest wind solar hybrid power developer. ವಿಶ್ವದ, ನಾಟ್ ಇಂಡಿಯಾಸ್, ವಿಶ್ವದ ಅತಿ ದೊಡ್ಡ ಪವನ, ಗಾಳಿ ಅಲ್ಲ, ಇದನ್ನ ಪವನ ಅಂತ ಮಾಡ್ಕೊಳ್ಳಿ, ಪವನ ಮತ್ತು ಸೌರ ಹೈಬ್ರಿಡ್ ಪವರ್ ಡೆವಲಪರ್ ಭಾರತ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಸೊ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ವತಿಯಿಂದ ಇಟ್ ಹ್ಯಾಸ್ ಬಿಕಮ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ವಿಂಡ್ ಸೋಲಾರ್ ಹೈಬ್ರಿಡ್ ಪವರ್. ಅಂದ್ರೆ ಈ ಒಂದು ಪವನ ಶಕ್ತಿ ಮತ್ತೆ ಈ ಒಂದು ಸೋಲಾರ್ ಸೌರ ಶಕ್ತಿ ಅಂತ ನಾವೇನ್ ಕರಿತೇವೆ, ಸೊ ಇದರಿಂದ ಉತ್ಪತ್ತಿ ಆಗ್ತಕ್ಕಂತ ಹೈಯೆಸ್ಟ್ ವ್ಯಾಲ್ಯೂ ಅಥವಾ ಅಮೌಂಟ್ ಆಫ್ ವಿದ್ಯುತ್ ಅನ್ನ ಪ್ರಪಂಚದಲ್ಲಿಯೇ ಅಧಿಕವಾಗಿ ಭಾರತ ದೇಶ ಉತ್ಪತ್ತಿ ಮಾಡ್ತಾ ಇದೆ. ಸೊ ಯಾರು ಇದನ್ನ ಉತ್ಪತ್ತಿ ಮಾಡ್ತಾ ಇರ್ತಕ್ಕಂಥವ್ರು ಅಂದ್ರೆ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್. ಸೊ ಇವರು ರಾಜಸ್ಥಾನದಲ್ಲಿ ಅವ್ರು ಮಾಡಿರ್ತಕ್ಕಂಥ ಈ ಒಂದು ಹೊಸ ಸ್ಥಾವರ ಏನಿದೆ, ಈ ಒಂದು ಸ್ಥಾವರದ ಘೋಷಣೆಯ ಪ್ರಯುಕ್ತ ನಾವು ವಿಶ್ವದಲ್ಲಿಯೇ ಈ ಒಂದು ಹೈಬ್ರಿಡ್ ಸೋಲಾರ್ ಮೋಡ್ ಪವರ್ ಮೋಡ್ ನಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ವಿದ್ಯುತ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಕಂಟ್ರಿ ಆಗಿರ್ತವೆ. ಸೊ ಈ ಒಂದು ಅದಾನಿ ಗ್ರೂಪ್ ಏನಿರುತ್ತೆ, ಇಟ್ ಹ್ಯಾಸ್ ಕಮಿಷನ್ಡ್ ಇಟ್ಸ್ 3rd ವಿಂಡ್ ಸೋಲಾರ್ ಹೈಬ್ರಿಡ್ ಪವರ್ ಪ್ಲಾಂಟ್ ಇನ್ ಜೆಸಲ್ಮಾರ್. ಅಂದ್ರೆ ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಜೆಸಲ್ಮಾರ್ ನಲ್ಲಿ 3ನೇ ಪವನ ಸೌರ ಈ ಒಂದು ಹೈಬ್ರಿಡ್ ವಿದ್ಯುತ್ ಸ್ಥಾವರವನ್ನ ಇವರು ನಿಯೋಜನೆ ಮಾಡಿರ್ತಾರೆ. ಸೊ ದಿ ಕಂಬೈನ್ಡ್ ಆಪರೇಷನಲ್ ಜನರೇಷನ್ ಕೆಪಾಸಿಟಿ ಅಂದ್ರೆ ಈ ಒಂದು ವಿಂಡ್ ಪವರ್ ಮತ್ತೆ ಸೋಲಾರ್ ಪವರ್ ಇವೆರಡನ್ನ ಅಡಿಷನ್ ಮಾಡಿದಾಗ ಟೋಟಲ್ ಕೆಪಾಸಿಟಿ ಎಷ್ಟಾಗುತ್ತೆ ಅಂದ್ರೆ 450 ಮೆಗಾವ್ಯಾಟ್ಸ್ ಅಷ್ಟು ವಿದ್ಯುತ್ ಅನ್ನ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಟೋಟಲ್ ಆಪರೇಷನಲ್ ಜನರೇಷನ್ ಕೆಪಾಸಿಟಿ ಆಫ್ ನಿಯರ್ಲಿ 7.17 ಗಿಗಾವ್ಯಾಟ್. ಅಂದ್ರೆ ನಾನಿಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಒಟ್ಟು ವಿದ್ಯುತ್ ಸಾಮರ್ಥ್ಯ, ಅಂದ್ರೆ ಅದು ಯಾವ ಸೋರ್ಸ್ ಇಂದ ಬೇಕಾದ್ರೂ ಬರ್ಬೋದಾಗಿರುತ್ತೆ.
ಸೊ ಅದಾನಿ ಗ್ರೀನ್ ವತಿಯಿಂದ ಏನೋ ಡೆವಲಪ್ ಆಗ್ತಾ ಇರತಕ್ಕಂತ ಟೋಟಲ್ ವಿದ್ಯುತ್ ಬಂದು 7.17 ಗಿಗಾವ್ಯಾಟ್ಸ್ ಅಷ್ಟು ವಿದ್ಯುತ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಬಟ್ ಬರೀ ಹೈಬ್ರಿಡ್ ಪವರ್ ಅನ್ನ ನಾವು ತೆಗೆದುಕೊಂಡಾಗ, ಹೈಬ್ರಿಡ್ ಅಂದ್ರೆ ಈ ಒಂದು ಸೋಲಾರ್ ಮತ್ತು ಪವನ ಶಕ್ತಿಯನ್ನ ತೆಗೆದುಕೊಂಡಾಗ ಟೋಟಲ್ ಕೆಪಾಸಿಟಿ ಬಂದು 1440 ಮೆಗಾವ್ಯಾಟ್ಸ್ ನಷ್ಟು ಉತ್ಪಾದನೆ ಸಾಮರ್ಥ್ಯವನ್ನ ಈ ಒಂದು ಕಂಪನಿ ಹೊಂದಿರುತ್ತೆ. ಸೊ ಮೇ 2022ರಲ್ಲಿ ಅದಾನಿ ಗ್ರೀನ್ ಆಪರೇಷನಲೈಸ್ಡ್ ಇಂಡಿಯಾಸ್ ಫಸ್ಟ್ ಹೈಬ್ರಿಡ್ ಪವರ್ ಪ್ಲಾಂಟ್ ಆಫ್ 390 ಮೆಗಾವ್ಯಾಟ್ಸ್. ಅಂದ್ರೆ ಈ ರೀತಿಯ ಹೈಬ್ರಿಡ್ ಪವರ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಮೇ 2022ರಲ್ಲಿ ಅದಾನಿ ಗ್ರೀನ್ ವತಿಯಿಂದ ಭಾರತ ದೇಶದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅಮೂಲ್ ಮತ್ತೆ NDDB ಅಂತ ಕರೀತೇವೆ. NDDB ಅಂದ್ರೆ ನಾನು ಫರ್ದರ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇವರಿಬ್ರು ಶ್ರೀಲಂಕಾದಲ್ಲಿ ಮಿಲ್ಕ್ ಪ್ರೊಡಕ್ಷನ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂತ 2 ಯೂನಿಟ್ಸ್ ಆಗಿರ್ತವೆ. ಅಂದ್ರೆ ಶ್ರೀಲಂಕಾದಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಅಥವಾ ಹಾಲಿನ ಉತ್ಪಾದನೆಯನ್ನ ಹೆಚ್ಚಳ ಮಾಡ್ಲಿಕ್ಕೆ ಬೆಂಬಲ ನೀಡ್ತಾ ಇರ್ತಕ್ಕಂತ ಭಾರತೀಯ ಸಂಸ್ಥೆಗಳು ಅಮೂಲ್ ಮತ್ತೆ NDDB ಆಗಿರುತ್ತೆ. ಸೊ ಏನಕ್ಕೆ ಈ ರೀತಿ ಬೆಂಬಲ ನೀಡ್ತಾ ಇದ್ದಾರೆ ಅಂದ್ರೆ, ಸೊ ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಶ್ರೀಲಂಕಾ ಎಕನಾಮಿಕಲಿ ವೆರಿ ಬ್ಯಾಡ್ಲಿ ಹಿಟ್ ಕಂಟ್ರಿ ಆಗಿರುತ್ತೆ. ಸೊ ಅದರಿಂದ ಆ ಒಂದು ಕಂಟ್ರಿ ಈ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ನಾವೇನ್ ಕರಿತೇವೆ, ಹಾಲಿನ ಉತ್ಪನ್ನಗಳು ಅಂತ ನಾವೇನ್ ಕರಿತೇವೆ, ಸೊ ಇವು ವಿದೇಶಗಳ ಮೇಲೆ ಡಿಪೆಂಡೆನ್ಸಿ ಆಗಿರೋದ್ರಿಂದ ಆ ಒಂದು ಅವಲಂಬನೆಯನ್ನ ಕಡಿಮೆ ಮಾಡುವ ಪ್ರಯತ್ನದಲ್ಲಿ ಭಾರತ ದೇಶದ 2 ಯೂನಿಟ್ಸ್, ಒಂದನ್ನ NDDB ಅಂತ ಕರಿತೇವೆ. NDDB ಅಂದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಕರಿತೇವೆ, ಅಥವಾ ಈ ಒಂದು ರಾಷ್ಟ್ರೀಯ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಕರಿತೇವೆ. ಅದಾದ್ಮೇಲೆ ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ವಿಚ್ ಮಾರ್ಕೆಟ್ಸ್ ಮಿಲ್ಕ್ ಅಂಡರ್ ಅಮೂಲ್ ಬ್ರ್ಯಾಂಡ್. ಅಂದ್ರೆ ಅಮೂಲ್ ಬ್ರ್ಯಾಂಡ್ ನ ಅಡಿಯಲ್ಲಿ ಹಾಲನ್ನ ಮಾರಾಟ ಮಾಡ್ತಕ್ಕಂತ ಗುಜರಾತ್ ಸರಕಾರಿ ಹಾಲು ಮಾರಾಟ ಒಕ್ಕೂಟ ಏನಿದೆ, ಸೊ ಇವರು ಈ ಶ್ರೀಲಂಕಾಗೆ ಟೆಕ್ನಿಕಲ್ ಸಪೋರ್ಟ್ ಅಥವಾ ತಾಂತ್ರಿಕ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಸೊ ಏನಕ್ಕೆ ತಾಂತ್ರಿಕ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅಂದ್ರೆ, ಹಾಲಿನ ಉತ್ಪಾದನೆಯನ್ನ ಅಧಿಕಗೊಳಿಸಲಿಕ್ಕೆ ಈ ಒಂದು ತಾಂತ್ರಿಕ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು UN ಅಂದ್ರೆ ವಿಶ್ವಸಂಸ್ಥೆಯ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತ ನಾವೇನ್ ಕರಿತೇವೆ, ಅಂದ್ರೆ ಈ ಒಂದು ವಿಶ್ವ ಆಹಾರ ಕಾರ್ಯಕ್ರಮ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ವರದಿಯ ಪ್ರಕಾರ ಕರೆಂಟ್ಲಿ ಮೋರ್ ದೆನ್ 56,000 ಚಿಲ್ಡ್ರನ್ ಇನ್ ಶ್ರೀಲಂಕಾ ಆರ್ ಸಫರಿಂಗ್ ಫ್ರಮ್ ಅಕ್ಯೂಟ್ ಮಾಲ್ ನ್ಯೂಟ್ರಿಷನ್. ಅಂದ್ರೆ 56,000ಕ್ಕೂ ಹೆಚ್ಚು ಮಕ್ಕಳು ಶ್ರೀಲಂಕಾದಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಸೊ ಅಪೌಷ್ಟಿಕತೆ ಯಾಕಾಗುತ್ತೆ ಅಂದ್ರೆ, ಮಿಲ್ಕ್ ಈಸ್ ಆಲ್ಸೋ ಒನ್ ಆಫ್ ದಿ ನ್ಯೂಟ್ರಿಯೆಂಟ್ಸ್ ದಟ್ ಈಸ್ ನೆಸೆಸರಿ ಫಾರ್ ನ್ಯೂಟ್ರಿಷನ್. ಸೊ ಇದು ಕೂಡ ಒನ್ ಆಫ್ ದಿ ರೀಸನ್ಸ್ ಆಗಿರುತ್ತೆ. ಅದಾದ್ಮೇಲೆ 32% ಆಫ್ ದಿ ಹೌಸ್ ಹೋಲ್ಡ್ ಇನ್ ಶ್ರೀಲಂಕಾ ಆರ್ ಕರೆಂಟ್ಲಿ ಫುಡ್ ಇನ್ಸೆಕ್ಯೂರ್. ಅಂದ್ರೆ 32% ಕುಟುಂಬಗಳು ಶ್ರೀಲಂಕಾದಲ್ಲಿರ್ತಕ್ಕಂಥ ಕುಟುಂಬಗಳು ಆಹಾರ ಅಸುರಕ್ಷಿತವಾಗಿದ್ದಾವೆ. ಅಂದ್ರೆ ಎನಫ್ ಕ್ವಾಂಟಿಟಿ ಆಫ್ ಫುಡ್ ಅವ್ರಿಗೆ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ 68% ಆಫ್ ಪಾಪ್ಯುಲೇಷನ್ ಏನಾಗಿರ್ತಾರೆ ಅಂದ್ರೆ, ಅವರ ಫುಡ್ ಪ್ರಿಫರೆನ್ಸಸ್ ಅಥವಾ ಆಹಾರ ಆದ್ಯತೆಗಳನ್ನ ಬದಲಾಯಿಸಿಕೊಂಡಿದ್ದಾರೆ ಡ್ಯೂ ಟು ದ ರೀಸನ್ ಆಫ್ ಪಾವರ್ಟಿ. ಮತ್ತೆ ಈ ಒಂದು ಆರ್ಥಿಕವಾಗಿ ಬಿಕ್ಕಟ್ಟು ಆಗಿರುವ ಕಾರಣದಿಂದ 68% ಜನ ತಮ್ಮ ಆಹಾರ ಪದ್ಧತಿಯನ್ನ ಬದಲಾಯಿಸಿಕೊಂಡಿರ್ತಾರೆ. ಸೊ ಇದನ್ನ ರಿವೈವ್ ಮಾಡ್ಲಿಕ್ಕೆ ಭಾರತ ಮಾಡ್ತಾ ಇರ್ತಕ್ಕಂಥ ಒಂದು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 10th ಆರ್ಟಿಕಲ್. ಸೊ ದಿಸ್ ಇಸ್ ಅಬೌಟ್ HAL ಅಂಡ್ BEL ಇನ್ ಟಾಪ್ 100 ಡಿಫೆನ್ಸ್ ಕಂಪನೀಸ್ ಲಿಸ್ಟ್ ಆಫ್ ಸಿಪ್ರಿ. ಸೊ ಸಿಪ್ರಿ ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಟಾಪ್ 100 ರಕ್ಷಣಾ ಕಂಪನಿಗಳಲ್ಲಿ ಭಾರತ ರಾಷ್ಟ್ರದ 2 ಕಂಪನಿಗಳು ಟಾಪ್ 100 ಅಲ್ಲಿ ಬಂದಿರುತ್ತೆ. ಆ 2 ಕಂಪನಿಗಳು ಯಾವ್ದ್ಯಾವ್ದು ಅಂದ್ರೆ HAL ಮತ್ತೆ BEL ಆಗಿರುತ್ತೆ. ಸೊ ಇವೆರಡು ಗವರ್ನಮೆಂಟ್ ಓನ್ಡ್ ಡಿಫೆನ್ಸ್ ಕಂಪನೀಸ್ ಆಗಿರ್ತವೆ. ಅಂದ್ರೆ ಸರ್ಕಾರಿ ಸ್ವಾಮ್ಯದ ಅಡಿಯಲ್ಲಿರ್ತಕ್ಕಂಥ 2 ರಕ್ಷಣಾ ಕಂಪನಿಗಳಾಗಿರ್ತವೆ. ಸೊ ಒಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಗಿರುತ್ತೆ, ಇನ್ನೊಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆಗಿರ್ತವೆ. ಸೊ ಇವರು ಈ ಒಂದು ಸಿಪ್ರಿ ಅಂದ್ರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನಾವೇನ್ ಕರಿತೇವೆ. ಸೊ ಇವರ ವತಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ವಿಶ್ವದ 2021ರ 100 ಉನ್ನತ ರಕ್ಷಣಾ ಕಂಪನಿಗಳಲ್ಲಿ ಈ 2 ಭಾರತೀಯ ಕಂಪನಿಗಳು ಸ್ಥಾನವನ್ನ ಪಡೆದುಕೊಂಡಿರ್ತವೆ. ಹಾಗಿದ್ರೆ HAL ಈ ಒಂದು ರ್ಯಾಂಕಿಂಗ್ ನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 42ನೇ ಸ್ಥಾನದಲ್ಲಿರುತ್ತೆ. BEL ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 63ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ HAL ಬಗ್ಗೆ ನಿಮ್ಗೆ ತಿಳಿದಿರೋ ಹಾಗೆ ಇದರ ಪ್ರಮುಖವಾದ ಪ್ರಾಡಕ್ಟ್ಸ್ ಅನ್ನ ನಾವು ನೋಡೋದಾದ್ರೆ ಫೈಟರ್ ಏರ್ ಕ್ರಾಫ್ಟ್ಸ್ ಗಳನ್ನ ಇದು ತಯಾರಿ ಮಾಡುತ್ತೆ. ಸೊ LCA ತೇಜಸ್ ಆಗಿರ್ಬೋದು, ಸುಕೋಯ್ ಆಗಿರ್ಬೋದು, ಅದಾದ್ಮೇಲೆ ಪ್ರಚಂಡ್ ಆಗಿರ್ಬೋದು, ಈ ರೀತಿಯ ಹೆಲಿಕಾಪ್ಟರ್ಸ್ ಗಳು ಅಥವಾ ಯುದ್ಧ ವಿಮಾನಗಳನ್ನ ತಯಾರಿ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ BEL ಬಗ್ಗೆ ಹೇಳೋದಾದ್ರೆ ಇಟ್ ಮ್ಯಾನುಫ್ಯಾಕ್ಚರ್ಸ್ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಫಾರ್ ದಿ
ಆರ್ಮ್ಡ್ ಫೋರ್ಸಸ್ ಅಂದ್ರೆ ನಮ್ಮ ಭಾರತ ದೇಶದ ಅಥವಾ ವಿದೇಶಗಳಿಗೆ ರಫ್ತು ಮಾಡಬಹುದಾಗಿರ್ತಕ್ಕಂಥ ಈ ಒಂದು ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನ ಅಂದ್ರೆ ಸಶಸ್ತ್ರ ಪಡೆಗಳಿಗೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ತಯಾರಿ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಕಳೆದ ವರ್ಷ ಈ ಒಂದು ಟಾಪ್ 100 ನಲ್ಲಿ ಇನ್ನೂ ಒಂದು ಕಂಪನಿ ಇತ್ತು. ಆ ಕಂಪನಿ ಯಾವುದು ಅಂದ್ರೆ ಇಂಡಿಯನ್ ಆರ್ಡಿನೆನ್ಸ್ ಫ್ಯಾಕ್ಟರೀಸ್ ಅಂತ ನಾವೇನ್ ಕರಿತೇವೆ. ಸೊ ಇದು ಕೂಡ ಕಳೆದ ವರ್ಷ ಟಾಪ್ 100 ಅಲ್ಲಿ ಇತ್ತು. ಬಟ್ ಈ ವರ್ಷ ಬರೀ 2 ಕಂಪನಿಗಳು ಮಾತ್ರ ಟಾಪ್ 100 ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಟಾಪ್ 100 ನಲ್ಲಿ ಯುನೈಟೆಡ್ ಸ್ಟೇಟ್ಸ್ ನ 40 ಕಂಪನಿಗಳನ್ನ ನೋಡ್ಬೋದಾಗಿರುತ್ತೆ. ಆ 40 ಕಂಪನಿಗಳಲ್ಲಿ ಟಾಪ್ 5 ಅಲ್ಲೇ 5 ಕಂಪನಿಗಳು ಅಮೆರಿಕದ 5 ಕಂಪನಿಗಳನ್ನ ನಾವು ಟಾಪ್ 5 ಅಲ್ಲಿ ನೋಡ್ಬೋದಾಗಿರುತ್ತೆ. ಚೈನಾ ಹ್ಯಾಸ್ 8 ಕಂಪನೀಸ್ ಇನ್ ದಿ ಟಾಪ್ 100. ಚೈನಾದವರು ಟಾಪ್ 100 ನಲ್ಲಿ 8 ಕಂಪನಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಜೊತೆಗೆ ನಮ್ಗೆ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಗೊತ್ತಿರ್ಬೇಕಂದ್ರೆ ಇಂಡಿಯಾ ಇಸ್ ದಿ ವರ್ಲ್ಡ್ ಸೆಕೆಂಡ್ ಬಿಗ್ಗೆಸ್ಟ್ ಇಂಪೋರ್ಟರ್ ಆಫ್ ವೆಪನ್ಸ್ ಆಫ್ಟರ್ ಸೌದಿ ಅರೇಬಿಯಾ. ಅಂದ್ರೆ ಸೌದಿ ಅರೇಬಿಯಾದ ನಂತರ ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಶಸ್ತ್ರಾಸ್ತ್ರಗಳನ್ನ ಆಮದು ಮಾಡ್ಕೊಳ್ತಕ್ಕಂಥ ದೇಶ ಆಗಿರುತ್ತೆ. ಅಂದ್ರೆ ಬೇರೆ ದೇಶಗಳಿಂದ ನಾವು ಶಸ್ತ್ರಾಸ್ತ್ರಗಳನ್ನ ಆಮದು ಮಾಡ್ಕೊಳ್ತಕ್ಕಂಥ ರಾಷ್ಟ್ರಗಳಲ್ಲಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿರೋದನ್ನ ಈ ಒಂದು ವರದಿಯ ಪ್ರಕಾರ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಶಸ್ತ್ರಾಸ್ತ್ರಗಳಿಗೆ ಹಣವನ್ನ ಸ್ಪೆಂಡ್ ಮಾಡ್ತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರ 3ನೇ ಸ್ಥಾನದಲ್ಲಿರೋದನ್ನ ನೋಡ್ಬೋದಾಗಿರುತ್ತೆ. ಸೊ ಸ್ಪೆಂಡಿಂಗ್ ಅಂತ ಬಂದಾಗ US ಮೊದಲನೇ ಸ್ಥಾನದಲ್ಲಿರುತ್ತೆ, ಚೈನಾ 2ನೇ ಸ್ಥಾನದಲ್ಲಿರುತ್ತೆ ಮತ್ತು 3ನೇ ಸ್ಥಾನದಲ್ಲಿ ನಾವು ಸಿಪ್ರಿ ಪ್ರಕಾರ ಭಾರತ ರಾಷ್ಟ್ರ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಸಿಪ್ರಿ ಅನ್ನೋದನ್ನ ನಾವು ನೋಡೋದಾದ್ರೆ ಇದೊಂದು ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಅಂದ್ರೆ ಇದೊಂದು ಸ್ವಾವಲಂಬಿ ಆಗಿರ್ತಕ್ಕಂಥ ಅಥವಾ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರುತ್ತೆ. ಸೊ ಇದು ಆಕ್ಚುಲಿ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಅಂದ್ರೆ ಸಂಘರ್ಷ ಆಗಿರ್ಬೋದು, ಆರ್ಮಮೆಂಟ್ಸ್ ಅಥವಾ ಒಂದು ಶಸ್ತ್ರಾಸ್ತ್ರಗಳಾಗಿರ್ಬೋದು, ಆರ್ಮ್ಸ್ ಕಂಟ್ರೋಲ್ ಮತ್ತೆ ಡಿಸ್ಆರ್ಮಮೆಂಟ್ ಅಂದ್ರೆ ಶಸ್ತ್ರಾಸ್ತ್ರಗಳ ನಿಯಂತ್ರಣ ಮತ್ತು ನಿರಸ್ತ್ರೀಕರಣ ಅಂತ ನಾವೇನ್ ಕರಿತೇವೆ. ಸೊ ಇದ್ರ ಮೇಲೆ ರಿಸರ್ಚ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇಟ್ ವಾಸ್ ಫಂಡೆಡ್ ಮೇನ್ಲಿ ಬೈ ಸ್ವಿಡಿಷ್ ಗವರ್ನಮೆಂಟ್. ಅಂದ್ರೆ ಸ್ವಿಡಿಷ್ ಸರ್ಕಾರದಿಂದ ಹಣವನ್ನ ಫಂಡ್ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1966. ಇದರ ಕೇಂದ್ರ ಕಚೇರಿಯನ್ನ ನಾವು ಸ್ವೀಡನ್ ನ ಸೊಲಾನಾದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 11th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಎಕ್ಸರ್ಸೈಸ್ ಸಂಗಮ್. ಸೊ ಕರೀತೇವೆ. ಸೊ ನಾನ್ ಡಿಸ್ಕಸ್ ಒಂದು ಅಭ್ಯಾಸ 7th ಎಡಿಷನ್ ಆಗಿರುತ್ತೆ ಅಥವಾ 7ನೇ ಆವೃತ್ತಿ ಆಗಿರುತ್ತೆ. ಸೊ ಈ ಒಂದು ಸಂಗಮ್ ಎಕ್ಸರ್ಸೈಸ್ ಯಾವ ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅಂದ್ರೆ ಭಾರತ ಮತ್ತು US ನಡುವೆ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದು ನೇವಲ್ ಸ್ಪೆಷಲ್ ಫೋರ್ಸಸ್ಗೆ ಅಥವಾ ನಮ್ಮ ಒಂದು ನೌಕಾ ವಿಶೇಷ ಪಡೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಭ್ಯಾಸ ಆಗಿರುತ್ತೆ. ಸೊ 7ನೇ ಆವೃತ್ತಿ ಭಾರತ ದೇಶದ ಗೋವಾದಲ್ಲಿ ಕಮೆನ್ಸ್ ಆಗಿರುತ್ತೆ. ಸೊ ಈ ರೀತಿಯ ಅಭ್ಯಾಸವನ್ನ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಕಂಡಕ್ಟ್ ಮಾಡಿರ್ತಾರೆ ಅಂದ್ರೆ 1994 ಅಲ್ಲಿ ಇದನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಸ್ನಿಪೆಟ್ಸ್. ಸೊ ಅಮರ ರಾಜ ಬ್ಯಾಟರೀಸ್ ಲಿಮಿಟೆಡ್ ಈ ಒಂದು ಲಿಮಿಟೆಡ್ ನ ವತಿಯಿಂದ ಈ ಲಿಥಿಯಂ ಅಯಾನ್ ಬ್ಯಾಟರೀಸ್ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಲಿಥಿಯಂ ಅಯಾನ್ ಬ್ಯಾಟರಿಗಳ ತಯಾರಿಕಾ ಘಟಕವನ್ನ ಇವರು ತೆಲಂಗಾಣದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಮಹಾರಾಷ್ಟ್ರ ಇಸ್ ಸೆಟ್ಟಿಂಗ್ ಅಪ್ ಸಪರೇಟ್ ದಿವ್ಯಾಂಗ್ ಡಿಪಾರ್ಟ್ಮೆಂಟ್. ಅಂದ್ರೆ ಈ ಒಂದು ವಿಶೇಷ ಚೇತನರಿಗೆ ಡೆಡಿಕೇಟೆಡ್ ಆಗಿ ಮಹಾರಾಷ್ಟ್ರ ಸರ್ಕಾರದ ವತಿಯಿಂದ ಈ ಒಂದು ದಿವ್ಯಾಂಗ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸ್ಟೆಪ್ ಇಂದ ಮಹಾರಾಷ್ಟ್ರ ಇಸ್ ದಿ ಫಸ್ಟ್ ಸ್ಟೇಟ್ ಟು ಹ್ಯಾವ್ ಸಚ್ ಡಿಪಾರ್ಟ್ಮೆಂಟ್. ಅಂದ್ರೆ ಈ ರೀತಿಯ ಇಲಾಖೆಯನ್ನ ಹೊಂದಲಿರ್ತಕ್ಕಂಥ ಭಾರತ ದೇಶದ ಮೊದಲ ರಾಜ್ಯ ಮಹಾರಾಷ್ಟ್ರ ಆಗಲಿದೆ. ಸೊ ಜಮ್ಮು ಮತ್ತು ಕಾಶ್ಮೀರ ಆಸ್ ಕಂಟ್ರೀಸ್ ಬಿಗ್ಗೆಸ್ಟ್ ಇಂಟರ್ನ್ಯಾಷನಲ್ ಯೋಗ ಸೆಂಟರ್. ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದೇಶದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಯೋಗ ಕೇಂದ್ರವನ್ನ ಹೊಂದಿರುತ್ತೆ. ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಯೋಗ ಕೇಂದ್ರಗಳಲ್ಲಿ ಇಂಟರ್ನ್ಯಾಷನಲ್ ಬಿಗ್ಗೆಸ್ಟ್ ಯೋಗ ಕೇಂದ್ರವನ್ನ ನಾವು ಜಮ್ಮು ಕಾಶ್ಮೀರ್ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಜಮ್ಮು ಕಾಶ್ಮೀರ್ನ ಉಧಂಪುರ್ನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಯೋಗ ಸೆಂಟರ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಸೊ ಇದನ್ನ ಯಾವ ನದಿ ದಡದಲ್ಲಿ ಮಾಡಿರ್ತಾರೆ ಅಂದ್ರೆ ತಾವಿ ನದಿ ದಡದಲ್ಲಿ ಮಾಡಿರ್ತಾರೆ. ಸೊ ಇದಕ್ಕೆ ಈ ತಾವಿ ನದಿಗೆ ಇನ್ನೊಂದು ಹೆಸರು ಕೂಡ ಇದೆ. ಸೊ ಇದನ್ನ ನಾವು ಸೂರ್ಯಪುತ್ರಿ ಅಂತ ನಾವೇನ್ ಕರಿತೇವೆ. ಸೊ ಇದು ಎಲ್ಲಿಂದ ಉಗಮ ಆಗುತ್ತೆ ಅಂದ್ರೆ ಕೈಲಾಶ್ ಕುಂಡ್ ಹಿಮ ನದಿ ಅಥವಾ ಗ್ಲೇಷಿಯರ್ ನಿಂದ ಉಗಮ ಆಗ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 318. You can just pause the video, go through the questions and give us the answers. Once again, I'll meet you tomorrow with tomorrow's updates. Till then, keep reading, be safe. Thank you very much for watching this.